Dear brothers and sisters, today, as in Luke 12:32, the Lord says, ಪ್ರಿಯ ಸಹೋದರ ಸಹೋದರಿಯರೇ, ಲೂಕ 12:32ರಲ್ಲಿ ದೇವರು ತಾನೇ ಹೀಗೆ ಹೇಳುತ್ತಾನೆ, Do not be afraid, little flock, for your Father has been pleased to give you the kingdom. ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. First thing the Lord commands us, do not be afraid. ದೇವರು ಮೊದಲು ನಮಗೆ ಆಜ್ಞಾಪಿಸುವುದು ಹೆದರಬೇಡ ಎಂಬುದಾಗಿ. He also addresses himself as a father. ಮತ್ತು ತನ್ನನ್ನು ತಂದೆ ಎಂಬುದಾಗಿ ಸಂಬೋಧಿಸಿಕೊಳ್ಳುತ್ತಾನೆ. A father who is full of love. ಪ್ರೀತಿಯಿಂದ ತುಂಬಿದಂತಹ ತಂದೆಯಾಗಿದ್ದಾನೆ. Perfect love casts out fear. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. He calls us as little flock. ಆತನು ನಮ್ಮನ್ನು ಚಿಕ್ಕ ಹಿಂಡೆ ಎಂಬುದಾಗಿ ಕರೆಯುತ್ತಿದ್ದಾನೆ. We, the children of God, are like sheep for him. ದೇವರ ಮಕ್ಕಳಾದ ನಾವು ಆತನಿಗೆ ಕುರಿಗಳಾಗಿದ್ದೇವೆ. A little sheep faithfully follows a shepherd. ಕುರಿಮರಿಯು ಕುರುಬನನ್ನು ನಂಬಿಕೆಯಿಂದ ಹಿಂಬಾಲಿಸುತ್ತದೆ. Likewise, Jesus mentions us as, my sheep listen to my voice. ಏಸು ಹೇಳುತ್ತಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. I know them and they follow me. ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. I give them eternal life. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. Yes, the Lord says, I will give you life forever. That is the kingdom of heaven. ಕರ್ತನು ಹೇಳುತ್ತಾನೆ, ನಾನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂದು. ಅದೇ ಪರಲೋಕ ರಾಜ್ಯವಾಗಿದೆ. The Lord withholds no good thing from those who walk with integrity. ದೇವರು ಸದ್ಭಕ್ತರಿಗೆ ಎಲ್ಲಾ ಶುಭವನ್ನು ದಯಪಾಲಿಸುವನು. Our Lord is so pleased to give us good gifts from heaven. ಪರಲೋಕದಿಂದ ಎಲ್ಲಾ ಒಳ್ಳೆಯ ವರಗಳನ್ನು ನೀಡುವುದಕ್ಕೆ ದೇವರು ಸಂತೋಷವುಳ್ಳವನಾಗಿದ್ದಾನೆ. In this Luke 12th chapter, the Lord says, do not worry about what you are going to eat, what you are going to dress yourself, and so on. ಲೂಕ 12ನೇ ಅಧ್ಯಾಯದಲ್ಲಿ ದೇವರು ಹೀಗೆ ಹೇಳುತ್ತಾನೆ, ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. You need not worry about your worldly things. ಈ ಲೋಕದ ವಿಷಯವಾಗಿ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ ಎಂದು ಹೇಳುತ್ತಾನೆ. He says, I am the one who provides. ಆತನು ಹೇಳುತ್ತಾನೆ, ಯಾಕಂದರೆ ನಾನು ಒದಗಿಸುವಾತನಾಗಿದ್ದೇನೆ. The Lord supplies all our needs according to his riches in Christ Jesus. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನು ನಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸುವಾತನಾಗಿದ್ದಾನೆ. When we seek God first, all these things shall be added in our lives. ನಾವು ದೇವರಿಗಾಗಿ ಮೊದಲು ತವಕಿಸುವಾಗ ಆತನು ಎಲ್ಲವನ್ನೂ ಒದಗಿಸುತ್ತಾನೆ. That's why Jesus says, store up treasures in heaven. ಅದಕ್ಕಾಗಿಯೇ ಯೇಸು ಹೇಳುತ್ತಾನೆ, ಪರಲೋಕದಲ್ಲಿ ನಿಮ್ಮ ಗಂಟನ್ನು ಮಾಡಿಟ್ಟುಕೊಳ್ಳಿರಿ ಎಂದು. Keep looking above and not beneath. ಮೇಲಿನವುಗಳ ಮೇಲೆ ದೃಷ್ಟಿ ಇಡಿರಿ, ಕೆಳಗಿನವುಗಳ ಮೇಲೆ ಅಲ್ಲ. You keep seeking me. ನೀನು ನನಗಾಗಿ ತವಕಿಸು ಅನ್ನುತ್ತಾನೆ. Let me take care of the other things. ಉಳಿದೆಲ್ಲವುಗಳನ್ನು ನಾನು ನಿನಗಾಗಿ ನೋಡಿಕೊಳ್ಳುತ್ತೇನೆ. What is the kingdom of God? ದೇವರ ರಾಜ್ಯವೆಂದರೇನು? It is of righteousness, peace, and joy in the Holy Spirit. ಪವಿತ್ರಾತ್ಮನಲ್ಲಿನ ನೀತಿ, ಶಾಂತಿ ಮತ್ತು ಸಂತೋಷವಾಗಿದೆ. He always wants his children to be righteous. ತನ್ನ ಮಕ್ಕಳು ನೀತಿವಂತರಾಗಿರಬೇಕೆಂದು ಆತನು ಬಯಸುವಾತನಾಗಿದ್ದಾನೆ. To have peace and with full of the Holy Spirit. ಶಾಂತಿಯಿಂದ ಮತ್ತು ಪವಿತ್ರಾತ್ಮನಿಂದ ನಾವು ತುಂಬಿದವರಾಗಿರಬೇಕೆಂದು. This is the kingdom of heaven. ಇದೇ ಪರಲೋಕ ರಾಜ್ಯವಾಗಿದೆ. Our Lord is a rewarder. ಅದನ್ನು ಕೊಡುವಾತನು ದೇವರೇ ಆಗಿದ್ದಾನೆ. We may be thinking about our future in this world. ಈ ಲೋಕದಲ್ಲಿ ನಾವು ನಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿರಬಹುದು. But God always worries about how I can give my child the kingdom of God.
ಆದರೆ ತನ್ನ ಮಕ್ಕಳಿಗೆ ಪರಲೋಕ ರಾಜ್ಯವನ್ನು ಕೊಡುವುದರ ವಿಷಯವಾಗಿ ಆತನು ಚಿಂತಿಸುವಾತನಾಗಿದ್ದಾನೆ. God has no obligation, ದೇವರಲ್ಲಿ ಯಾವುದೇ ನಿರ್ಬಂಧವಿಲ್ಲ. but then He pleases to give us the kingdom of heaven. ನಮಗೆ ಪರಲೋಕ ರಾಜ್ಯವನ್ನು ನೀಡುವುದಕ್ಕಾಗಿ ಆತನು ಸಂತೋಷವುಳ್ಳವನಾಗಿದ್ದಾನೆ. But He always pleases to give us the kingdom of God. ನಮಗೆ ದೇವರ ರಾಜ್ಯವನ್ನು ಕೊಡುವುದಕ್ಕೆ ಆತನು ಸದಾ ಸಂತೋಷವುಳ್ಳವನಾಗಿದ್ದಾನೆ. The Lord delights in blessing us. ನಮ್ಮನ್ನು ಆಶೀರ್ವದಿಸುವುದಕ್ಕೆ ಆತನು ಆನಂದವುಳ್ಳವನಾಗಿದ್ದಾನೆ. He delights to come and live in us. ನಮ್ಮೊಳಗೆ ಬಂದು ವಾಸ ಮಾಡಲು ಆತನು ಸಂತೋಷಿಸುತ್ತಾನೆ. Even today, let us dedicate ourselves to seek God first. ಮೊದಲು ಆತನಿಗೆ ಪ್ರಾಧಾನ್ಯತೆ ನೀಡುವುದಕ್ಕಾಗಿ ಆತನಲ್ಲಿ ಆಶೀರ್ವಾದವನ್ನು ಬೇಡಿಕೊಳ್ಳುವ. Even today, will you ask God for you to get into the kingdom of God? ನೀವು ಕೂಡ ಪರಲೋಕ ರಾಜ್ಯವನ್ನು ಸೇರುವಂತೆ ಇಂದು ನಾವು ದೇವರಲ್ಲಿ ಬೇಡಿಕೊಳ್ಳುವ. Shall we pray now? ನಾವೀಗ ಪ್ರಾರ್ಥಿಸುವ. Our Heavenly Father, ನಮ್ಮ ಪರಲೋಕದ ತಂದೆಯೇ, Lord, you consider your children as little children, little flock. ನೀನು ನಿನ್ನ ಮಕ್ಕಳನ್ನು ಚಿಕ್ಕ ಹಿಂಡೆ ಎಂಬುದಾಗಿ ಕರೆದಿದ್ದಿ. You are such a big God. ದೇವರೇ, ನೀನು ದೊಡ್ಡ ದೇವರಾಗಿದ್ದಿ. But then you are so concerned about your children, Lord. ಆದರೆ ನಿನ್ನ ಮಕ್ಕಳ ಬಗ್ಗೆ ನೀನು ಕಾಳಜಿ ವಹಿಸುವಾತನಾಗಿದ್ದಿ. You are a good shepherd. ನೀನು ಒಳ್ಳೆ ಕುರುಬನು. You are a God who is so gentle and kind. ನೀನು ಬಹಳ ಮೃದು ಸ್ವಭಾವದವನು, ದಯಾಳುವೂ ಆಗಿದ್ದಿ. Even now, let your gentle hand touch your children, Lord. ಇಂದು ನಿನ್ನ ಆ ಹಸ್ತವು ನಿನ್ನ ಮಕ್ಕಳನ್ನು ಮುಟ್ಟಲಿ ದೇವರೇ. Lord, they may be with full of sorrow, ಕರ್ತನೆ, ಅವರು ದುಃಖದಿಂದ ತುಂಬಿದವರಾಗಿರಬಹುದು, with full of anxiety. ಆತಂಕದಿಂದ ತುಂಬಿರಬಹುದು. As we are living in this world, ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ we have so many problems, oh God. ಇಲ್ಲಿ ಅನೇಕ ತೊಂದರೆಗಳಿವೆ ದೇವರೇ. But then tenderly embrace your children, Lord, ನೀನು ಕೋಮಲವಾಗಿ ನಿನ್ನ ಮಕ್ಕಳನ್ನು ಅಪ್ಪಿಕೋ ದೇವರೇ, and fill them with your righteousness. ಅವರನ್ನು ನಿನ್ನ ನೀತಿಯಿಂದ ತುಂಬಿಸು, Fill them with your peace. ನಿನ್ನ ಶಾಂತಿಯಿಂದ ತುಂಬಿಸು. More than everything, fill them with your spirit, oh God. ಅವೆಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಆತ್ಮನಿಂದ ಅವರನ್ನು ತುಂಬಿಸು ದೇವರೇ. Lord, you are such a kind God to give us the whole kingdom of God. ಸಂಪೂರ್ಣ ದೇವರ ರಾಜ್ಯವನ್ನೇ ನಮಗೆ ನೀಡುವಷ್ಟು ನೀನು ದಯಾಳುವಾದ ದೇವರಾಗಿದ್ದಿ. Lord, Father, as you are coming quickly into this world, ಕರ್ತನೆ, ತಂದೆಯೇ, ಬಹುಬೇಗನೆ ನೀನು ಈ ಲೋಕಕ್ಕೆ ಬರಲಿರುವುದರಿಂದ make your children worthy to enter into the kingdom of God. ನಿನ್ನ ಮಕ್ಕಳು ದೇವರ ರಾಜ್ಯವನ್ನು ಪ್ರವೇಶಿಸುವುದಕ್ಕಾಗಿ ಅವರನ್ನು ಯೋಗ್ಯರನ್ನಾಗಿಸು. Cleanse them and fill them with your integrity. ಅವರನ್ನು ತೊಳೆದು ನಿನ್ನ ಸಂಪೂರ್ಣತೆಯಿಂದ ಅವರನ್ನು ತುಂಬಿಸು ಎಂದು ಬೇಡುತ್ತೇನೆ. Take away all the unwanted things in their lives. ಅವರ ಜೀವಿತದಲ್ಲಿರುವ ಎಲ್ಲಾ ಬೇಡವಾದ ಸಂಗತಿಗಳನ್ನು ತೆಗೆದುಹಾಕು. The anger, bitterness, and the things which you do not like, oh God. ಅವರಲ್ಲಿರುವ ಕೋಪ, ಕಹಿ ಭಾವನೆ, ನಿನಗೆ ಇಷ್ಟವಾಗದ ಎಲ್ಲಾ ಸಂಗತಿಗಳನ್ನು ತೆಗೆದುಹಾಕು. Fill them with your love. ನಿನ್ನ ಪ್ರೀತಿಯಿಂದ ಅವರನ್ನು ತುಂಬಿಸು ದೇವರೇ. Father, let them literally experience heaven in this world, oh God. ತಂದೆಯೇ, ಈ ಲೋಕದಲ್ಲಿ ಅವರು ಪರಲೋಕವನ್ನು ಅನುಭವಿಸುವಂತೆ ಮಾಡು. Fill them, Lord, ಅವರನ್ನು ತುಂಬಿಸು ದೇವರೇ. and make them worthy to enter into the kingdom of God. ದೇವರ ರಾಜ್ಯವನ್ನು ಪ್ರವೇಶಿಸುವುದಕ್ಕಾಗಿ ಅವರನ್ನು ಯೋಗ್ಯರನ್ನಾಗಿಸು. I pronounce peace into every life. ಪ್ರತಿ ಜೀವಕ್ಕೆ ನಾನು ಶಾಂತಿಯನ್ನು ಘೋಷಿಸುತ್ತೇನೆ. Thank you, Father, ಸ್ತೋತ್ರ for ತಂದೆಯೇ, filling your children with yourself. ನಿನ್ನಿಂದ ನಿನ್ನ ಮಕ್ಕಳನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. My friends, are you looking for a beautiful partner in your life? ನನ್ನ ಸ್ನೇಹಿತರೆ, ಸುಂದರವಾದ ಜೀವನ ಸಂಗಾತಿ ನಿಮ್ಮ ಜೀವಿತದಲ್ಲಿ ಹುಡುಕುತ್ತಿದ್ದೀರೋ? God is ready to give you a partner beautiful both inside and outside. ದೇವರು
ಇಬ್ಬರಿಗೂ ಹೊರಗಡೆ ಮತ್ತು ಒಳಗಡೆ ಸುಂದರ ಜೀವನ ಸಂಗಾತಿ ಕೊಡಲು ಬಯಸುತ್ತಾರೆ. You can find them in our True Friend Matrimony website. ಅದನ್ನು ನಮ್ಮ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಹುಡುಕಬಹುದು. The perfect match from the background of your choice and a godly person is found there. ಹಿನ್ನೆಲೆಗನುಸಾರವಾದ ನಿಮ್ಮ ಆಯ್ಕೆಯ ಪರಿಪೂರ್ಣ ಸಂಗಾತಿ, ದೇವ ಭಯಭಕ್ತಿ ಉಳ್ಳ ಸಂಗಾತಿಯನ್ನು ಅಲ್ಲಿ ಕಾಣುವಿರಿ. Contact True Friend Matrimony website today. ಹಿಂದೆ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅನ್ನು ಸಂಪರ್ಕ ಮಾಡಿರಿ.